ಜುಲೈ 14ರಂದೇ ಸೇತುವೆ ಲೋಕಾರ್ಪಣೆ ಮಾಡಲಿರುವ ಕೇಂದ್ರ ಸಚಿವ ನಿತಿನ್ ಗಡ್ಕರಿ. ಸಿಗಂದೂರು ಚೌಡೇಶ್ವರಿ ಸೇತುವೆ ಎಂದು ನಾಮಕರಣ. ಶರಾವತಿ ಹಿನ್ನೀರಿನ ಜನರ ಹಲವು ದಶಕಗಳ ಕನಸು ನನಸಾಗಲು ಕಾಲ ಕೂಡಿ ಬಂದಿದೆ. ಜುಲೈ 14ರಂದೇ ಸಿಗಂದೂರು ಸೇತುವೆ ಉದ್ಘಾಟನೆಯಾಗಲಿದೆ. ಈಗಾಗಲೇ ಕಾಮಗಾರಿ ಪೂರ್ಣಗೊಂಡಿದ್ದು, ಇದೀಗ ದಿನಾಂಕವೂ ನಿಗದಿಯಾಗಿದೆ. ಸಂಸದ ಬಿ.ವೈ. ರಾಘವೇಂದ್ರ ಅವರು ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರನ್ನು ಭೇಟಿಯಾಗಿ ಆಹ್ವಾನ ಕೂಡ ನೀಡಿದ್ದಾರೆ. ಸಿಗಂದೂರು ಚೌಡೇಶ್ವರಿ ಸೇತುವೆ ಎಂದು ನಾಮಕರಣ ಮಾಡಲು ಪ್ರಯತ್ನ ನಡೆಯುತ್ತಿದೆ. ಅಧಿಕಾರಿಗಳಿಗೆ ಈ ಭಾಗದಲ್ಲಿ ವರ್ಗಾವಣೆ ಮಾಡೋದೇ ಶಿಕ್ಷೆಯಾಗಿತ್ತು. ಸೇತುವೆಗೆ ಸಾಕಷ್ಟು ಜನ ಚಪ್ಪಲಿ ಸವಿದುಕೊಂಡಿದ್ರು. ಹಲವಾರು ಜನರ ಹೋರಾಟದ ಫಲವಾಗಿ ಸೇತುವೆ ನಿರ್ಮಾಣವಾಗಿದೆ. ಕಾಗೋಡು ತಿಮ್ಮಪ್ಪರನ್ನು ನೆನಪಿಸಿಕೊಳ್ಬೇಕು. ಯಡಿಯೂರಪ್ಪನವರ ಆಶೀರ್ವಾದ, ಮೋದಿ ಗಡ್ಕರಿಯ ಕೃಪಾ ಕಟಾಕ್ಷದಿಂದ ಸೇತುವೆ ನಿರ್ಮಾಣವಾಗಿದೆ ಎಂದು ಸಂಸದ ಬಿ.ವೈ.ಆರ್. ಹೇಳಿದರು. 28 ಫೆಬ್ರವರಿ ಫೌಂಡೇಶನ್ ಸ್ಟೋನ್ ಆಗೋದು ಇವತ್ತು 19/2/2018. 28 ಫೆಬ್ರವರಿ 2019ಕ್ಕೆ SFC ಮೀಟಿಂಗಲ್ಲಿ ಅಪ್ರೂವಲ್ ಆಗುತ್ತೆ. 6 ಮಾರ್ಚ್ 2019 ಸ್ಯಾಂಕ್ಷನ್ ಲೆಟರ್ ಸಿಗುತ್ತೆ. 8 ಟೆಂಡರ್ ಕರೀತಾರೆ. 10ಕ್ಕೆ ದೇಶದ ಲೋಕಸಭಾ ಚುನಾವಣೆ ಘೋಷಣೆ ಆಗುತ್ತೆ. ಈ ಅವಧಿಯಲ್ಲಿ 7-8 ತಿಂಗಳಿಗೋಸ್ಕರ ಬೈ ಎಲೆಕ್ಷನ್ ನಡೆಯುತ್ತೆ. MP ಎಲೆಕ್ಷನ್ಲಿ ನಿಮ್ಮ ರಾಘಣ್ಣ ಈ ಸಂದರ್ಭದಲ್ಲಿ ಸಂಸತ್ ಸದಸ್ಯನಾಗಿ ಈ ಒಂದು ಅವಧಿಯಲ್ಲಿ ನಡೆಯುವಂಥ ಈ ಘಟನೆಗಳು ಇವೆಲ್ಲದೂ ಕೂಡ. ಯಾಕೆ ಇವತ್ತು ಇಷ್ಟೆಲ್ಲ ಬಿಡಿಸಿ ಹೇಳ್ತಾ ಇದ್ದೀನಿ ಅಂದರೆ, ಯಾವುದೋ ಒಂದು ಆ ಹೋರಾಟಗಾರರ ಒಂದು ತಪಸ್ಸು, ಅವತ್ತು ಅನೇಕ ಕುಟುಂಬಗಳು ನೀರಲ್ಲಿ ಮುಳುಗಿ ಹೋಗಿದೆ. ನಮ್ಮ ಹಾಲಪ್ಪನವ್ರು ಪದೇ ಪದೇ ಹೇಳ್ತಿರ್ತಾರೆ, ಮದುವೆ ಮುಂಜಿಗೋಸ್ಕರ ಹೋಗುವಂಥ ತೆಪ್ಪಗಳು ಮುಳುಗಾಗಿ ಜೀವಗಳನ್ನು ಕಳ್ಕೊಂಡೆ ಸ್ವತಃ ನಮ್ಮ ಹಾಲಪ್ಪನವ್ರ ಕುಟುಂಬ ಅಂತಲೂ ಹೇಳ್ತಿರ್ತಾರೆ. ಈ ರೀತಿ ಅನೇಕ ಹುತಾತ್ಮರ ಒಂದು ಹಾರೈಕೆ ಮತ್ತು ವಿಶೇಷವಾಗಿ ಯಡಿಯೂರಪ್ಪನವರ ಒಂದು ಮಾಡಬೇಕು ಅನ್ನೋಂಥ ಒಂದು ಬದ್ಧತೆ. ಯಾಕೆಂದರೆ ಅವರು ಮುಖ್ಯಮಂತ್ರಿ ಇದ್ದಾಗ ಬಜೆಟನ್ನು 100 ಕೋಟಿ ಸ್ಯಾಂಕ್ಷನ್ ಮಾಡ್ತಾರೆ. ಆದರೆ ಇದು ಆಗೋ ಹೋಗೋ ಕೆಲಸ ಅಲ್ಲ ಅಂಥೇಳಿ, ಇದು ಹೇಗೆ ಆಗಬೇಕು ಅಂತೇಳಿ ಯೋಚನೆ ಮಾಡಿ ಕೇಂದ್ರಕ್ಕೆ ಇದನ್ನು ಒಪ್ಪಿಸಿ ಅಲ್ಲಿಂದ ತರುವಂಥ ಒಂದು ಬದ್ಧತೆ ಇದೆಯಲ್ಲ, ಆ ಕಮಿಟ್ಮೆಂಟು, ಅದರ ಪ್ರತಿಫಲ ಇವತ್ತು ಲೋಕಾರ್ಪಣೆ ಆಗ್ತೀನಿ ಅಂತೇಳಿ ಅತ್ಯಂತ ಅಭಿಮಾನದಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈ ಸಂದರ್ಭದಲ್ಲಿ ಮೊನ್ನೆ 2 ವಾರದ ಕೆಳಗೆ ಗೌರವಾನ್ವಿತ ಕೇಂದ್ರ ಭೂ ಸಾರಿಗೆ ಸಚಿವರನ್ನ ಗಡ್ಕರಿಜಿಯವರನ್ನು ಭೇಟಿ ಮಾಡಿ ಅಧಿಕೃತವಾಗಿ ನಿಮ್ಮ ಡೇಟ್ ಬೇಕು ಅಂತ ಹೇಳಿದಾಗ, ಇದೇ ಜುಲೈ 14 ಮಂಡೇ ಅಧಿಕೃತವಾಗಿ ಉದ್ಘಾಟನೆ ಮಾಡಲಿಕ್ಕೆ ಸ್ವತಃ ಗಡ್ಕರಿಜಿಯವರು ಬರ್ತಾ ಇದ್ದಾರೆ. ಗೌರವಾನ್ವಿತ ಪ್ರಹ್ಲಾದ್ ಜೋಶಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಕಾರ್ಯಕ್ರಮ ಎಲ್ಲಿ ಏನು ಅನ್ನೋದು, ಆ ಜಾಗ ಇದೆಲ್ಲದೂ ಕೂಡ ಸರ್ಕಾರ, ಕೇಂದ್ರ ರಾಜ್ಯ ಸರ್ಕಾರಗಳು ಕೂತ್ಕೊಂಡು ಫೈನಲ್ ಮಾಡ್ತಾರೆ. ನಮ್ಮೆಲ್ಲರ ಅಪೇಕ್ಷೆ ಇತ್ತು, ಇದೇ ಸೀಸನ್ಲಿ ಇದು ಓಪನಿಂಗ್ ಆಗಬೇಕು, ಜನರಿಗೆ ಸಿಗಬೇಕು. ಒಂದೊಂದು ದಿನವೂ ಕೂಡ ಮುಖ್ಯ. ಇನ್ನೂ ಕೂಡ ನಿಮ್ಗೆ ಗೊತ್ತಿರಲಿ, ಇವತ್ತು ಲೋಡ್ ಟೆಸ್ಟಿಂಗ್ ನಡೀತಾ ಇದೆ. ನಿನ್ನೆ ಸೆಕೆಂಡ್ ರೌಂಡ್ ಲೋಡ್ ಟೆಸ್ಟ್ ಮಾಡೋಕ್ಕೆ ಹೋದಾಗ ಸಾರ್ವಜನಿಕರು, ಅನೇಕ ನಾಯಕರುಗಳು, ನಮ್ಮ ಜಿಲ್ಲಾ ಮಂತ್ರಿಗಳೆಲ್ಲ ಹೋಗಿದ್ದ ಪ್ರತಿಫಲ ಅದು ಒಂದು ದಿನಕ್ಕೆ ಪೋಸ್ಟ್ಪೋನ್ ಆಯಿತು. ಇವತ್ತು ಸೆಕೆಂಡ್ ರೌಂಡ್ ಲೋಡ್ ಟೆಸ್ಟಿಂಗ್ ಇವತ್ತು ನಡೆಯುತ್ತೆ. ಇನ್ನೂ 3 ಎಕ್ಸ್ಪ್ಯಾನ್ಷನ್ ಜಾಯಿನ್ ಮಾಡುವಂಥ ಕೆಲಸ ಇದೆ. ನಿನ್ನೆ ಸಂಜೆ ಮೇಲೆ ಅಧಿಕಾರಿಗಳ ಜೊತೆಗೆ ಕೇಂದ್ರದಿಂದ ಕೂಡ ಅವರಿಗೆ ಇನ್ಫಾರ್ಮೇಷನ್ ಬಂದಿದೆ. ನಾವು ಕೂಡ ಒತ್ತಾಯ ಮಾಡಿದ್ದೀವಿ, 24/7 ಈ ಒಂದು ವಾರದಲ್ಲಿ ಎಲ್ಲ ಕೆಲಸ ಕಾರ್ಯವನ್ನು ಮುಗಿಸ್ಬೇಕು. ಗೌರವಾನ್ವಿತ ಗಡ್ಕರಿಜಿಯವರೇ 14ನೇ ತಾರೀಕಿಗೆ ಜುಲೈ 14ಕ್ಕೆ ಸೋಮವಾರಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಅನೇಕ ವರ್ಷಗಳ ಒಂದು ಇತಿಹಾಸವಂತ ನಮ್ಮ ಸೋಮವಾರ ಬರುತ್ತೆ. ಹಾಗಾಗಿ ರಾಜ್ಯದ ಅತಿ ದೊಡ್ಡ ಒಂದು ತೂಗು ಸೇತುವೆ,
ದೇಶದ 2ನೇ ಅತ್ಯಂತ ಉದ್ದವಾದಂಥ ಈ ಕೇಬಲ್ ಸ್ಟೇ ಟೆಕ್ನಾಲಜಿ ಮೊದಲೇ ನಿಮ್ಗೆ ಗೊತ್ತಿದೆ, ಗುಜರಾತಿನ ಓಖಾ ಅಂಥೇಳಿ ಅಲ್ಲಿ ಒಂದು ಸೇತುವೆ ಇದೆ, ಅಷ್ಟೇ ಲೆಂತ್ ಇರುವಂಥ ಸೇತುವೆ ಇದೆ. ದೇಶದ ಒಂದು ಸರಿ ಸಮಾನವಾಗಿರುವಂಥ ಅದು ಇಷ್ಟೇ ಮೀಟರ್ಸ್ ಬರುತ್ತೆ, 740 ಮೀಟರ್ಸ್ ಏನು ಆ ಕೇಬಲ್ ಬಿಡ್ತು ಬರೋದು. ಉಳಿದಿದ್ದು ಅಪ್ರೋಚ್ ರೋಡು ಇದೆಲ್ಲ ಬೇರೆ, ಕೇಬಲ್ ಇದು ಬರುತ್ತೆ ನಮ್ಮದು 740 ಮೀಟರ್ಸೇ ಬರುತ್ತೆ. ಸರಿ ಸಮಾನವಾಗಿರುವಂಥ ಒಂದು ಸೇತುವೆ ಅಧಿಕೃತವಾಗಿ ಲೋಕಾರ್ಪಣೆ ಆಗ್ತಾ ಇದೆ. ಸೇತುವೆ ನಿರ್ಮಾಣದಲ್ಲಿ ಹಲವಾರು ಕುಟುಂಬದ ಹೋರಾಟವಿತ್ತು. ಕಮಿಟ್ಮೆಂಟ್ನ ಪ್ರತಿಫಲ ಸೇತುವೆ ನಿರ್ಮಾಣಗೊಂಡಿದೆ. ಗಡ್ಕರಿ ಅವರನ್ನ ಭೇಟಿ ಮಾಡಿದಾಗ ಜುಲೈ 14ರಂದು ದಿನಾಂಕ ನೀಡಿದ್ದರು. ಜುಲೈ 14ರಂದೇ ಉದ್ಘಾಟನೆ ಮಾಡಲಾಗುತ್ತಿದೆ. ಸಚಿವ ಪ್ರಹ್ಲಾದ್ ಜೋಶಿ ಬರ್ತಾ ಇದ್ದಾರೆ. ಜಾಗ ಅಂತಿಮಗೊಳ್ಳಬೇಕಿದೆ. ಸೆಕೆಂಡ್ ಲೋಡ್ ಟೆಸ್ಟಿಂಗ್ 1 ದಿನ ಮುಂದು ಹೋಗಿದೆ. ಅನೇಕ ಕೆಲಸವಿದೆ. 1 ವಾರದಲ್ಲಿ ಕೆಲಸ ಮಾಡಿ 14ರಂದು ಸೇತುವೆ ಲೋಕಾರ್ಪಣೆಯಾಗಲಿದೆ ಎಂದರು. ಸಿಗಂದೂರು ಸೇತುವೆಗೆ ಸಿಗಂದೂರು ಚೌಡೇಶ್ವರಿ ಎಂದು ಘೋಷಿಸಬೇಕು. ರಾಜ್ಯ ಸರ್ಕಾರ ಎನ್ಒಸಿ ನೀಡಿದರೆ ಕೇಂದ್ರ ಅನುಮತಿ ನೀಡಲಿದೆ ಎಂದು ಹೇಳಿದರು. ಈ ವೇಳೆ ಸಚಿವ ಮಧು ಬಂಗಾರಪ್ಪ ಅವರಿಗೆ ತಿರುಗೇಟನ್ನ ಅವರು ಕೊಟ್ಟಿದ್ದಾರೆ. ಸಂತೋಷ ಪಡಬೇಕಲ್ಲ, ಕೆಲಸ ಆಗಿದ್ದಕ್ಕೆ ದುಃಖ ಪಡೋದು ಏನಿದೆ? ಇದರಲ್ಲಿ ಕೆಲಸ ಆಗಿದೆ. ಈ ಒಂದು ಇದರಲ್ಲಿ ಹ್ಯಾಂಡ್ ಓವರ್ ಪ್ರೊಸೆಸ್ ಇದೇ ಸೀಸನಲ್ಲಿ ಆಗ್ತಾ ಇದೆ. ಇಲ್ಲಾಂದರೆ ಇನ್ನೂ ಸ್ವಲ್ಪ ಲೇಟ್ ಆಗಿದ್ರು ಕೂಡ ಸಾಕಷ್ಟು ಇದಕ್ಕೂ ಕೂಡ ತೊಂದರೆ ಇತ್ತು. ಹೊಳೆ ಹೆಚ್ಚಾದಾಗ, ನದಿ ಹೆಚ್ಚಾದಾಗ ಅಲ್ಲಿ ಪೈಲ್ಸ್ ಹಾಕಲಿಕ್ಕೆ, ಕೆಲಸಗಳು ಮಾಡಲಿಕ್ಕೆ ಸಾಕಷ್ಟು ಸವಾಲಿದ್ದರೂ ಕೂಡ ನಮ್ಮ ಮುಗಿಯುವಂಥ ಹಂತ ಇನ್ನೂ ಬೇಗ ಆಗಬೇಕಾಯಿತು. ತಡ ಆದರೂ ಕೂಡ ಮಾಡ್ಬೋದಿತ್ತಲ್ಲಪ್ಪ. 2008ಕ್ಕೆ ನಿಮ್ಮ ಯಡಿಯೂರಪ್ಪನೂ DCM ಸಹಾಯ ಆಗಿತ್ತು. BJP ಸರ್ಕಾರ ಒಂದು ಆಡಳಿತ ಒಂದು ಅವಧಿ ಮೊನ್ನೆವರೆಗೂ ಕೂಡ ಇತ್ತು. ನಾವು ಏನೇನು ತಂದಿದ್ದೀವಿ ಕ್ಷೇತ್ರಕ್ಕೆ ನಾನು ಹೇಳಿದ್ನಲ್ಲ ಆಗಲೇ, ಆ ಪಟ್ಟಿ ನಾನು ಓದ್ಲಿಕ್ಕೆ ನಾನು ಟ್ಯಾಕ್ಸ್ ದೃಷ್ಟಿಯಿಂದನೇ ಹೇಳಿದ್ನಲ್ಲ, 20,000 ಕೋಟಿ ತಂದಿದ್ದೀನಿ. ಪಟ್ಟಿ ಕೂಡ ನಾವು ರೆಡಿ ಇದ್ದೀವಿ. ರಾಷ್ಟ್ರೀಯ ಹೆದ್ದಾರಿ ಯಾಕೆ ಬಿಫೋರ್ ದಟ್ ಯಾಕೆ ಆಗಲಿಲ್ಲ? ಸರಿ ಇದೆಯಪ್ಪ, ತುಂಬ ಸಂತೋಷ. ಪಾಪ ಜನ ತಪ್ಪು ತಿಳ್ಕೊಂಡಿದ್ರೇನೋ ಮನೆಯಿಂದ ಅಂತ ಅನ್ಬಿಟ್ಟು ಕ್ಲಾರಿಫೈ ಮಾಡೋದು ಒಳ್ಳೇದು ಮಾಡಿದ್ರು. ನಾವು ಮಾಡೋದು ಅವರೇ ಮಾಡಿದ್ರು. ಸಂತೋಷ. ಅನೇಕ ಜನರಿಗೆ ಈಗ ಟ್ಯಾಕ್ಸ್ ಬಗ್ಗೆ ನೆನಪಾಗ್ತಿದೆ. ಸೇತುವೆ ವೀಕ್ಷಣೆಗೆ ಪೋಸ್ಟ್ ಕೊಡಲು ಹೋಗಿಲ್ಲ. ಗಡ್ಕರಿ ಸಮಯ ಕೊಟ್ಟಿದ್ರು. ಜಾಗ ನೋಡಲು ಸಿಗಂದೂರು ಸೇತುವೆಗೆ ಹೋಗಿದ್ವಿ ಎಂದು ಸಂಸದ BY ರಾಘವೇಂದ್ರ ಸ್ಪಷ್ಟನೆ ನೀಡಿದ್ದಾರೆ. ಒಟ್ಟಾರೆಯಾಗಿ ಶರಾವತಿ ಹಿನ್ನೀರಿನ ಜನತೆ ಇಷ್ಟು ವರ್ಷಗಳ ಕಾಲ ಅನುಭವಿಸಿದ ಯಾತನೆಗೆ ಕೊನೆಗೂ ಮುಕ್ತಿ ಸಿಕ್ಕಿದ್ದು, 1 ವಾರದ ಒಳಗೆ ಸಾರ್ವಜನಿಕರ ಸಂಚಾರಕ್ಕೆ ಸೇತುವೆ ಮುಕ್ತವಾಗಲಿದೆ. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7.